ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ 90 ಡೇಸ್ ಡಯಟ್ ಚಾಲೆಂಜಲ್ಲಿ ಇವತ್ತು 14ನೇ ದಿವಸ. 14ನೇ ದಿವಸ ಏನೆಲ್ಲ ಡಯಟ್ ರೆಸಿಪೀಸ್ನ ಮಾಡಿದ್ದೆ ನೋಡ್ಕೊಂಬರೋಣ. ಹಾಗೆಯೇ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಾವೇನಂತ ಹೇಳಿದ್ರೆ ಡಯಟ್ ಚಾಲೆಂಜ್ ಅಂತ ತೊಗೊಂಡಾಗ ಯಾವುದೇ ಹಬ್ಬ ಬರಲಿ, ನೆಂಟರು ಮನೆಗೆ ಹೋಗಲಿ ಅಥವಾ ನೆಂಟರು ನಮ್ಮ ಮನೆಗೆ ಬರಲಿ, ಏನೇ ಸ್ಪೆಷಲ್ ಮಾಡಿದ್ರೂ ಸಹ ನಮ್ಮ ಡಯಟನ್ನು ನಾವು ಬಿಡಬಾರ್ದು ಅನ್ನೋದಕ್ಕೆ ನಾನು ಆ ಹಬ್ಬದಲ್ಲೂ ಸಹ ಯಾವ ಥರ ಡಯಟನ್ನು ಬಿಡದೇನೆ ಮೇಂಟೈನ್ ಮಾಡಿದ್ದೆ, ಹಬ್ಬದ ಅಡುಗೆ ಜೊತೆಗೆ ನನ್ನ ಡಯಟ್ ರೆಸಿಪೀಸ್ನು ಏನೇನು ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕೊನೆಯ ತನಕ ವಿಡಿಯೋ ನೋಡಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಬನ್ನಿ ಏನೇನು ಮಾಡಿದ್ದೆ. ಏನೇ ಆಗಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ರೊಟ್ಟಿಂಗ್ ಮಾತ್ರ ಇದನ್ನು ಮಿಸ್ ಮಾಡಲೇಬೇಡ್ರಿ. ಅರ್ಧ ಲೀಟ್ರು ಬಿಸಿನೀರು ಕುಡಿದ್ಬಿಟ್ಟು ಚೆನ್ನಾಗಿ ಒಂದು ಹೆಲ್ತಿ ಡ್ರಿಂಕನ್ನು ಮಾಡಿಕೊಡ್ರಿ. ಮನೆಯಲ್ಲಿರೋ ಸ್ಪೈಸಸನ್ನೇ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಅರ್ಧ ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಒಂದು 1/4 ಲೀಟ್ರ್ ನೀರು ಆಗೋಗು ಕುದಿಸ್ಬಿಟ್ಟು ಕುಡಿದ್ಬಿಡಿ. ತುಂಬಾ ಹೆಲ್ತಿಗೆ ಒಳ್ಳೆಯದು, ವೆಯ್ಟ್ ಲಾಸ್ಗೆ ಒಳ್ಳೆಯದು, ಎಲ್ಲದಕ್ಕೂ ತುಂಬಾ ಒಳ್ಳೆಯದಿದು. ನೆಕ್ಸ್ಟ್ ಅದಾದ ನಂತರ ಈಗ ಬಂದುಬಿಟ್ಟು ಟಿಫನ್ ಮಾಡ್ತಾಯಿದ್ದೀನಿ. ಅವತ್ತು ಸಂಕ್ರಾಂತಿ ಹಬ್ಬ, ಮನೆಯವ್ರಿಗೆ ಮಾತ್ರ ಟಿಫನ್ ಮಾಡ್ತಾಯಿದ್ದೀನಿ. ನನಗೆ ಏನು ಮಾಡ್ಕೊಂಡಿದ್ದೀನಿ ಮುಂದೆ ತೋರಿಸ್ತೀನಿ. ಈಗ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಬಂದುಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನ ರುಬ್ಬಿಟ್ಕೊಂಡ್ಬಿಡೋಣ. ಈಗ ಬಂದುಬಿಟ್ಟು ಸ್ಪೈಸಸ್ಗಳು: ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಪಲಾವ್ ಎಲೆ, ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಕಲ್ಲು ಹೂವು, ಜಾಪತ್ರೆ ಇದೆಲ್ಲನೂ ಹಾಕ್ಕೊಂಡು ಚಟಪಟ ಅಂತ ಸಿಡಿಯೋವರೆಗೂ ಸಿಡಿಸ್ಕೊಂಬಿಟ್ಟು, ಈಗ ನಂತರ ಒಂದು ದೊಡ್ಡ ಕಟ್ಟಷ್ಟು ಒಂದು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ತೊಳೆದು ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಅವರೆಕಾಳು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಬಟಾಣಿನೂ ಹಾಕ್ಕೊಳ್ರಿ. ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಬಂದುಬಿಟ್ಟು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅವನ್ನು ಅಷ್ಟೇ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಬೇಗ ಫ್ರೈ ಆಗುತ್ತೆ. ಈಗ ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಾದ ನಂತರ ಈಗ ಒಂದು 2 ಟೊಮೊಟೊನ ಸಣ್ಣದಾಗಿ ಹೆಚ್ಚಾಕ್ಕೊಂಡಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಬಂದುಬಿಟ್ಟು ಆವಾಗಲೇ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ರುಬ್ಕೊಂಡಿದ್ನಲ್ಲ, ಆ ರುಬ್ಬಿದ ಪೇಸ್ಟನ್ನು ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾದ ನಂತರ ಈಗ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ, ಸೋನಾ ಮಸೂರಿ ರೈಸು. ಅದಕ್ಕೆ ಈಗ ಒಂದು ಕಾಲು ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕಿದ್ದೀನಿ ಅಷ್ಟೇ. ಒಂದು 1/4 ಟೀ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ. ಅಕ್ಕಿನೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಈಗ ತೆಂಗಿನಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಈಗ ಬಿರಿಯಾನಿ ಅಂದರೆ ಸ್ಪೆಷಲಾಗಿ ಮಾಡಬೇಕು ಅಂದರೆ ತೆಂಗಿನಕಾಯಿ ಹಾಲು ಹಾಕಿದ್ರೇ ಅದೊಂಥರ ಬಿರಿಯಾನಿ ಅನ್ನಿಸ್ಕೊಳ್ಳೋದು. ಹಂಗಾಗಿ ನಾರ್ಮಲ್ ಬಿರಿಯಾನಿ ನಾನು ಒಂದು 7-8 ಥರ ಬಿರಿಯಾನಿಗಳು ಮಾಡ್ತೀನಿ, ಬಟ್ ಇದನ್ನು ಸ್ಪೆಷಲ್ಲಲ್ಲಿ ಸ್ಪೆಷಲ್ಲು ಅಂತಲೇ ಹೇಳ್ಬೋದು. ಅದನ್ನು ನೀರು ಹಾಕ್ಬಿಟ್ಟು ಒಂದು 2 ಸರಿ ವಿಚಲ್ ಬರ್ಸ್ಕೊಂಡ್ರೆ ಮುಗಿತು. ಇಲ್ಲಿ ಬಂದುಬಿಟ್ಟು ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಈರುಳ್ಳಿ ಹಾಕ್ಬಿಟ್ಟು ನಾನೇ ಹಾಕಿರ್ತಕ್ಕಂಥದ್ದು ಎಮ್ಮೆ ಮೊಸರು, ಅಂದರೆ ಇದು ಎಮ್ಮೆ ಹಾಲು ತಗೋತೀನಿ, ಅದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ನಾನೇ ಹಾಕಿರೋದು ಮೊಸರು. ಇದು ನೋಡಿರಿ ತುಂಬಾ ಚೆನ್ನಾಗಿ ಆಗಿತ್ತು ಮೊಸರು. ಅದಕ್ಕೆ ಮೊಸರು ಬಜ್ಜಿ ಮಾಡಿಬಿಟ್ಟು ನೆಕ್ಸ್ಟ್ ಈಗ ನೋಡೋಣ ಮೆಂತ್ಯ ಬಿರಿಯಾನಿ ಹೇಗಾಗಿದೆ ಅಂತೇಳಿ. ತುಂಬಾ ಚೆನ್ನಾಗಾಗಿದೆ, ಉದ್ರಾಗಿ. ಟೇಸ್ಟೂ ಸಹ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ಯಾಕೆಂದರೆ ನಾನು ತಿಂದಿಲ್ಲ, ನಾನು ಬೇರೆ ಮಾಡ್ಕೊಂಡಿದ್ದೀನಿ. ನನಗೆ ಟಿಫನ್ ಏನು ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿರಿ. ಈ ಥರ ಮನೆಯವ್ರಿಗೆ ಹಿಂಗೆ ಮಾಡಿಬಿಟ್ಟು ಕೊಟ್ಬಿಟ್ಟು ನಾವು ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡ್ರೂ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದ್ರೂ ಈ ಹಬ್ಬಗಳಲ್ಲಿ ನಡೆಯುತ್ತೆ. ಬಟ್ ಮಾಡ್ಕೊಂಡಿದ್ದೀವಿ ಅನ್ನೋ ಖುಷಿ ಇರುತ್ತೆ. ಈಗ ಮಧ್ಯಾಹ್ನಕ್ಕೆ ಪೂರಿ ಮಾಡೋದಕ್ಕೆ ಚಿರೋಟಿ ರವೆ, ಸ್ವಲ್ಪ ಜವೆ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಸಿಟ್ಬಿಡ್ತೀನಿ. ಯಾಕೆಂದರೆ ಮಧ್ಯಾಹ್ನಕ್ಕೆ ರವೆ ಚೆನ್ನಾಗಿ ನೆನೆಬೇಕಲ್ಲ. ಒಂದು ಚಿಟಿಕೆಯಷ್ಟು ಸೋಡಾನು ಹಾಕಿದ್ದೀನಿ, ಅಡುಗೆ ಸೋಡಾನು ಸಹ ಹಾಕಿ ಚೆನ್ನಾಗಿ ಸ್ವಲ್ಪ ತೆಳು ಅನ್ನೋ ಥರನೇ ಕಲಸಿಟ್ಕೋಬೇಕು. ಯಾಕಂದರೆ ರವೆ ಅಲ್ವಾ, ಹೀರ್ಕೊಂಬಿಟ್ಟು ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಕಲಸ್ಬಿಟ್ಟು ಮುಚ್ಚೆತ್ತಿಟ್ಬಿಟ್ಟು ಈಗ ಟಿಫನ್ ಮಾಡಿಕೊಡ್ತೀನಿ ಮನೆಗಳವ್ರಿಗೆಲ್ಲರಿಗೂ. ಮೆಂತ್ಯ ಬಿರಿಯಾನಿ ಮತ್ತು ಮೊಸರು ಬಜ್ಜಿ. ಈ ಜಾಮೂನ್ ಬಂದುಬಿಟ್ಟು ಅದಕ್ಕೆ ನನ್ನ ಮಗ ಬೇಡ, ಪೊಂಗಲ್ ಬೇಡ, ನನಗೆ ಜಾಮೂನ್ ಬೇಕು ಅಂತ ಹೇಳಿದ್ದ. ಹಾಗಾಗಿ ರಾತ್ರಿಯೇ, ಬೆಳಗ್ಗೆ ಟೈಮ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ರಾತ್ರಿಯೇ ಜಾಮೂನ್ ಮಾಡಿಬಿಟ್ಟಿಟ್ಟಿದ್ದೆ. ನೋಡಿರಿ ಈ ಮೆಂತ್ಯ ಬಿರಿಯಾನಿ ಸೂಪರಾಗಿತ್ತು. ಈಗ ಬಂದುಬಿಟ್ರು ಅದ್ರ ಜೊತೆಗೆ ರಾಯ್ತ, ಮೊಸರು ರಾಯ್ತ ಮತ್ತು ಜಾಮೂನ್. ಏಕೆಂದರೆ ಬರೀ ನಮ್ಮದೇ ನೋಡ್ಕೊಳಕ್ಕಾಗಲ್ಲ, ಇಲ್ಲಾಂದರೆ ನಮಗೆ ನೋಡ್ಕೊಳಕ್ಕಾಗಲ್ಲ ಅಂಥೇಳಿ ಅವ್ರಿಗೆ ಮಾಡಿದ್ದೇ ತಿಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಅವರಿಗೆಲ್ಲ ಟಿಫನ್ ಆಯಿತು.
ಇಲ್ಲಿ ಬಂದುಬಿಟ್ಟು ಪೊಂಗಲ್ಗೆ ಅಂದರೆ ಹೆಸರುಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಗಸಗಸೆ, ಏಲಕ್ಕಿ, ಗೋಡಂಬಿ, ಸ್ವಲ್ಪ ತೆಂಗಿನಕಾಯಿನ ರುಬ್ಬೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಬೆಲ್ಲನೂ ಸಹ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಅಲ್ಲಿ ಬೇಗ ಆಗಿಬಿಡುತ್ತೆ ಒಲೆ ಮೇಲಿಟ್ಟಾಗ. ಹಾಗಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಅಂದರೆ ಗೋಡಂಬಿ, ಗಸಗಸೆ, ತೆಂಗಿನಕಾಯಿ, ಏಲಕ್ಕಿ ಎಲ್ಲ ರುಬ್ಬಿರೋದನ್ನ ಮಿಕ್ಸನ್ನು ಸಹ ಇದಕ್ಕೆ ಬೆಲ್ಲನೂ ಈ ಬೇಯಿಸ್ಕೊಂಡಿದ್ವಲ್ಲ ಬೇಳೆನೂ ಹಾಕಿ ಅದ್ರ ಜೊತೆಗೇ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟೆ. ಈಗ ಬಂದ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಬಿಟ್ಟು ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ಯಾವುದೇ ಸಿಹಿ ಮಾಡಬೇಕಂದ್ರೂ ನಾವು ಜಾಸ್ತಿ ತುಪ್ಪನೇ ಯೂಸ್ ಮಾಡ್ತೀವಲ್ಲ, ಹಂಗಾಗಿ ನಾನು ಸಹ ತುಪ್ಪನೇ ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನ್ ತುಪ್ಪ. ಹಾಗೆಯೇ ನೀವು ಡ್ರೈ ಫ್ರೂಟ್ಸ್ ಇಷ್ಟಪಡೋರಾದರೆ ಜಾಸ್ತಿನೇ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ನಮ್ಮ ಮನೇಲಂತೂ ತುಪ್ಪ ಡ್ರೈ ಫ್ರೂಟ್ಸು ಯಾಕಂದರೆ ಅಕೇಶ್ನಲಿ ಮಾಡ್ತೀವಲ್ವ ಇದು ಸ್ವೀಟ್ಸ್ ಎಲ್ಲನೂ, ಹಂಗಾಗಿ ನಾನು ತುಪ್ಪ ಡ್ರೈ ಫ್ರೂಟ್ಸ್ಗಳನ್ನು ಚೆನ್ನಾಗಿ ಹಾಕ್ತೀನಿ. ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಈಗ ಅದು ಗೋಡಂಬಿ ದ್ರಾಕ್ಷಿ ಫ್ರೈ ಆದ ನಂತರ ನಾನು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅಕ್ಕಿ, ಬೇಳೆ ಮತ್ತು ಬೆಲ್ಲ, ಇದೇನು ಗೋಡಂಬಿ, ಗಸಗಸೆ, ತೆಂಗಿನಕಾಯಿ, ಏಲಕ್ಕಿ ರುಬ್ಬಿರ್ತಕ್ಕಂಥ ಮಿಕ್ಸು ಎಲ್ಲ ಸೇರಿಸಿ ಹಾಕಿ ಮೇಲೆ ಇನ್ನೊಂಚೂರು ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ಕುದಿ ಬರೆಸ್ಕೊಂಬಿಟ್ರೆ ರೆಡಿ ಆಗೋಯಿತು ನಮ್ಮ ಅಲ್ಟಿಮೇಟ್ ಆಗಿರ್ತಕ್ಕಂಥ ಏನು ಪೊಂಗಲ್. ಸೂಪರಾಗಿತ್ತು, ಟೇಸ್ಟ್ ಮಾತ್ರ ನೋಡಿ. ಹಾಕಿ ಮುಚ್ಚಿಟ್ಬಿಟ್ಬಿಡಬೇಕು. ಈಗ ನೈವೇದ್ಯಕ್ಕೆ ತೆಗೆದಿಡ್ತಾ ಇದ್ದೀನಿ. ಏಕೆಂದರೆ ಯಾವತ್ತು ಪೊಂಗಲ್ಲು ಸ್ಪೆಷಲ್ ಅಲ್ವಾ, ಸಂಕ್ರಾಂತಿ ಸ್ಪೆಷಲ್ಲು, ಹಂಗಾಗಿ ನೈವೇದ್ಯಕ್ಕೆ ತೆಗೆದುಬಿಟ್ಟು ಇನ್ನು ಮನೆಯವರಿಗೆ ಮಿಕ್ದವ್ರಿಗೆ ಮಾಡಿಕೊಟ್ಟಿದ್ದು. ನಾನೇನು ಜಾಸ್ತಿ ಮಾಡಲ್ಲ ಕಣ್ರಿ, ಸಿಂಪಲಾಗೆ ಮಾಡೋದು ಮನೇಲಿ ಹಬ್ಬಗಳನ್ನ. ಹಂಗಾಗಿ ನೋಡಿ ಸಿಂಪಲಾಗಿ ಎಳ್ಳು ಬೆಲ್ಲ ಇಟ್ಬಿಟ್ಟು ನೈವೇದ್ಯಕ್ಕೆ ಪೊಂಗಲ್ ಇಟ್ಬಿಟ್ಟು ರೆಡಿ ಆಯಿತು. ಈಗ ನಾನು ಬೆಳಗ್ಗೆ ಟಿಫನ್ಗೆಲ್ಲ ರೆಡಿಯಾಗಿ ಪೂಜೆ ಮನೆಯವ್ರದ್ದೆಲ್ಲ ಟಿಫನ್ ಆಗೋಯಿತು. ನನಗೆ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ರಾಗಿ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದು ಬೆಟ್ಟದ ನೆಲ್ಲಿಕಾಯ್ದು ಇನ್ಸ್ಟಂಟ್ ರಸಮ್ ಪೌಡ್ರ್ ಮಾಡಿದ್ದೀನಿ. ಅದನ್ನು ರೆಸಿಪಿ ಶೇರ್ ಮಾಡ್ತೀನಿ. ಆ ಇನ್ಸ್ಟಂಟ್ ರಸಮ್ ಪೌಡ್ರು 1 ಸ್ಪೂನು, ಒಂದು 2 ಸ್ಪೂನ್ ರಾಗಿ ಹಿಟ್ಟು, ಒಂದು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಕ್ಯಾರೆಟು ಮತ್ತು ಬೀನ್ಸು, ಸ್ವಲ್ಪ ಬಟಾಣಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಫ್ರೈ ಮಾಡ್ಕೋಬೇಕು ಹಿಂಗೆ. ಈಗ ಕೊಬ್ಬರಿ ಎಣ್ಣೆ, ತುಪ್ಪ ಹಾಕಿದ್ರೆ ಸ್ವಲ್ಪ ಈ ಥರನೇ ಹೊಗೆ ಬರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪನ್ನು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದು ಮಾಡಿಕೊಂಡು ನಾವೇನು ಆವಾಗಲೇ ರಾಗಿ ಹಿಟ್ಟು ಮತ್ತು ಬೆಟ್ಟದ ನೆಲ್ಲಿಕಾಯಿ, ಇನ್ಸ್ಟಂಟ್ ರಸಮ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ನಮ್ಮ ಇದಕ್ಕೆ ಕನ್ಸಿಸ್ಟೆನ್ಸಿ ನಮ್ಗೆ ಎಷ್ಟು ಬೇಕು, ಗಟ್ಟಿ ಬೇಕೋ ತೆಳು ಬೇಕೋ ನೋಡಿಕೊಂಡು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ನೋಡಿರಿ ಒಂದು 2 ನಿಮಿಷ ಈ ಥರ ಚೆನ್ನಾಗಿ ಕುದಿಸ್ಕೊಂಬಿಡ್ಬೇಕು. ಕುದಿಸ್ಕೊಂಬಿಟ್ಟು ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಗೋಯಿತು ನಮ್ಮ ಗಂಜಿ ಅನ್ಬೋದು, ರಾಗಿ ಗಂಜಿ ಅನ್ಬೋದು, ಮಾಲ್ಟ್ ಅನ್ಬೋದು, ಅಥವಾ ಒಂಥರ ಸ್ಪೈಸಿಯಾಗಿ ಉಪ್ಪಿಟ್ಟು ಥರನೂ ಇತ್ತು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಏನಿಲ್ಲ ಇದರಲ್ಲಿ ಇನ್ಸ್ಟಂಟ್ ರಸಮ್ ಬೆಟ್ಟನೆಲ್ಲಿಕಾಯಿ ಇನ್ಸ್ಟಂಟ್ ರಸಮ್ ಪೌಡರಲ್ಲಿ ಎಲ್ಲನೂ ಇದೆ. ಬೇಳೆ ಇದೆ, ಮೇಯ್ನಾಗಿ ಬೇಳೆನೇ ಇರೋದು ಅದರಲ್ಲಿ. ಬೇಳೆ, ಬೆಳ್ಳುಳ್ಳಿ ಎಲ್ಲನೂ ಇದೆ. ಮೇಲ್ಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ರಾಗಿ ಹಿಟ್ಟು ಹಾಕಿದ್ದೀನಿ, ತರಕಾರಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇನ್ನೇನು ಬೇಕು ಹೇಳ್ರಿ, ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದು. ಸೂಪರಾಗಿತ್ತು. ಮೇಲೊಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುಡಿತಾ ಇದ್ದರೆ ಆಹಾ, ನಿಜವಾಗ್ಲೂ ಇದರಲ್ಲಿ ಇನ್ನೂ ಒಂದು ಬೌಲ್ ಕೊಟ್ರೂ ಕುಡಿಬೋದು ಕಂಡ್ರಿ, ಎಷ್ಟು ಸಖತ್ತಾಗಿತ್ತು. ಇದನ್ನು ಟ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಬ್ರೇಕ್ಫಾಸ್ಟ್ ಇದು. ಮನೆಯವ್ರಿಗೆಲ್ಲ ಮೆಂತ್ಯ ಬಿರಿಯಾನಿ ಮಾಡಿದ್ದು. ಈಗ ನೋಡಿರಿ ಪೊಂಗಲ್ಲು, ಜಾಮೂನು ಮತ್ತು ಮೆಂತ್ಯ ಬಿರಿಯಾನಿ ಎಲ್ಲ ಟಿಫನ್ ಆಗಿ ಇನ್ನೂ ಅಷ್ಟಷ್ಟು ಉಳಿದಿದೆ. ನಾನು ಇದನ್ನು ಕುಡ್ಕೊಂಬಿಡ್ತೀನಿ. ಕುಡ್ಕೊಂಡಾದ ನಂತರ ನೆಕ್ಸ್ಟು ಮಧ್ಯಾಹ್ನಕ್ಕೆ ಅಡುಗೆಗೆ ನೋಡಿರಿ ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಗೋಡಂಬಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ತರಕಾರಿ ಸಾಗುಗೆ ಅದೆಲ್ಲ ರುಬ್ಕೊಂಬಿಡೋಣ. ರುಬ್ಕೊಂಬಿಟ್ಟು ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಬಿಸಿ ಆದ ನಂತರ ಈಗ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು ಒಂದು 2 ನಿಮಿಷ ಹಾಕಿ. ನಂತರ ಈಗ ತರಕಾರಿಗಳು ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಳಿ. ನಾನಿಲ್ಲಿ ನವಿಲುಕೋಸು, ಕ್ಯಾರೆಟು ಮತ್ತು ಹುರುಳಿಕಾಯಿ, ಆಲೂಗಡ್ಡೆ, ಬಟಾಣಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಬಿಡ್ಬೇಕು. ಈಗ ಬಂದುಬಿಟ್ಟು ಈ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಗೋಡಂಬಿ, ಗಸಗಸೆ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ರುಬ್ಕೊಂಡಿರೋದನ್ನ ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು, ಇದೇನು ತರಕಾರಿ ಜಾಸ್ತಿ ನೀರು ಬೇಕಾಗಿಲ್ಲ, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಂಡು ನೋಡಿರಿ ಈ ಥರ ಒಂದು 2 ಕುದಿ ಬರೆಸ್ಕೊಂಬಿಟ್ರೆ, ಬಟಾಣಿನೂ ಅಷ್ಟೇ, ಹಸಿ ಬಟಾಣಿ ಬೇಗ ಬೆಂದೋಗ್ಬಿಡುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ಮೇಲೊಂದು ಸ್ವಲ್ಪ ರೆಡಿ ಆಗೋಯಿತು ನಮ್ಮ ಸಿಂಪಲ್ ಸಾಗು. ಸಖತ್ತಾಗಿತ್ತು ಟೇಸ್ಟೂ ಸಹ. ನೀವು ಒಂದು ಸಾರಿ
ಟ್ರೈ ಮಾಡಿ ಇದಕ್ಕೆ ಪೂರಿ ಚಪಾತಿ ರೊಟ್ಟಿ ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಈಗ ಪೂರಿಗೆ ಆವಾಗಲೇ ಮಧ್ಯಾಹ್ನ ಕಲಸಿಟ್ಟಿದ್ನಲ್ವ ಬೆಳಗ್ಗೆ ರವೆನ ಚಿರೋಟಿ ರವೆಲಿ ಅದರಲ್ಲಿ ಪೂರಿ ಮೋದ್ಕೊತಾ ಇದ್ದೀನಿ. ಈಗ ಒಂದೇ ಸರಿ ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಎಣ್ಣೆ ಬಿಸಿ ಆಗಲ್ಲ, ಮತ್ತೆ ಮತ್ತೆ ಎಣ್ಣೆನ ಬಿಸಿ ಮಾಡಬೇಕು ಅನ್ನೋ ಇದಿರಲ್ಲ. ನೋಡಿರಿ ಈ ಥರ ಎಷ್ಟು ಬೇಕೋ ಅಷ್ಟನ್ನು ಪೂರಿ ಮಾಡ್ಕೊಂಬಿಟ್ಟು ಈಗ ತೇಲಿಸ್ಕೊಂಬಿಟ್ರೆ ನಾವು ಜಾಮೂನ್ ತೇಲಿಸಿದ್ನಲ್ಲ ಅದೇ ಎಣ್ಣೆಲೇ ಮಾಡ್ತಾಯಿದ್ದೀನಿ. ಇದು ಕೊಬ್ಬರಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಾವು ಒಂದು 2-3 ಸಾರಿ ತೇಲ್ಸಿದ್ರೂ ಏನು ತೊಂದರೆ ಇಲ್ಲ. ಬೇರೆ ರೀಫೈಂಡ್ ಆಯಿಲ್ಗಳು ಮಾತ್ರ ಆ ಥರ ಮಾಡಬಾರ್ದು ಅಂತಾರೆ. ಗೊತ್ತಿಲ್ಲ, ನಾನು ಮಾತ್ರ ಒಂದು 2 ಸಾರಿ ಯೂಸ್ ಮಾಡ್ತೀನಿ, ಯಾರು ಹೆಂಗೋ ಗೊತ್ತಿಲ್ಲ. ನಾನು ಒಂದು ಸಾರಿ ಮಾಡಿದ್ದು ಇನ್ನೊಂದು ಸಾರಿ ಯೂಸ್ ಮಾಡ್ತೀನಿ. ಹಂಗಾಗಿ ನೋಡಿರಿ ಪೂರಿ ಮನೆಯವ್ರಿಗೆಲ್ಲ ಹಾಕ್ಕೊಟ್ಟೆ, ಪೂರಿ ಸಾಗು ಪೊಂಗಲ್ಲು ಮಧ್ಯಾಹ್ನದ ಊಟ. ಹಾಗಾಗಿತ್ತು. ಈಗ ಮಧ್ಯಾಹ್ನಕ್ಕೆ ನಾನು ಏನು ಮಾಡಿಕೊಂಡೆ ಅಂತ ಹೇಳಿದ್ರೆ, ಇವಾಗ ಇದೇ ಸಾಗು ಇತ್ತಲ್ವ, ಈ ಸಾಗುಗೆ ಒಂದೆರಡು ಜೋಳದ ರೊಟ್ಟಿ ಮಾಡಿಕೊಂಡೆ, ಸೌತೆಕಾಯಿ ಮತ್ತು ಸಾಗು ಮಾಡಿದ್ನಲ್ಲ ಅದೇ ಸಾಗು ಮಧ್ಯಾಹ್ನಕ್ಕೆ ಆಗೋಯಿತು. ರಾತ್ರಿಗೆ ಏನು ಮಾಡ್ಕೊಂಡಿದ್ದೆ ಅಂತಂದರೆ, ಮನೆಯವ್ರಿಗೆಲ್ಲ ರಾತ್ರಿಗೆ ಅದೇ ಇತ್ತು, ಬೆಳಗ್ಗೆದು ಮಧ್ಯಾಹ್ನದ್ದೆಲ್ಲನೂ. ನಾನು ಒಂದು ರೊಟ್ಟಿ ಆಗೋಷ್ಟು ಜೋಳದ ಹಿಟ್ಟನ್ನು ಹಂಗೆ ಉಳಿಸ್ಕೊಂಡಿದ್ದೆ. ಅದಕ್ಕೆ ಇದು ಕರಿಬೇವೊಂದು ಪೌಡ್ರು, ನಾನು ಹಿಂಗೆ ಕರ್ಬೇವಿನ ಸೊಪ್ಪಿನ ಪೌಡ್ರು, ಇದೇಂಥದ್ದು ನುಗ್ಗೆಕಾಯಿ ಸೊಪ್ಪಿನ ಪೌಡ್ರು ಅದನ್ನೆಲ್ಲನೂ ಒಣಗಿಸ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊತೀನಿ. ಈ ಥರ ಏನಾದರೂ ಮಾಡ್ಕೊಳಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದು 1/4 ಟೀ ಸ್ಪೂನಷ್ಟು ಹಾಕ್ಬಿಟ್ಟು ಒಂದು ರೊಟ್ಟಿಗೆ ಸಾಕಾಗುತ್ತೆ. ಅದನ್ನು ಈ ಥರ ಚೆನ್ನಾಗಿ ನಾದ್ಕೊಂಬಿಟ್ಟು ಒಂದು ರೊಟ್ಟಿ ಮಾಡ್ಕೊಂಡಿದ್ದೆ, ಕರಿಬೇವಿನ ಸೊಪ್ಪಿನ ರೊಟ್ಟಿ ಒಂದು. ಈ ಥರ ನೀವೂ ಈ ಥರ ಪೌಡ್ರುಗಳು ಮಾಡಿಟ್ಕೊಂಡ್ರೆ ಹೆಲ್ತಿಯಾಗಿರುತ್ತೆ. ಏನಾದರೂ ಈ ಥರ ಒಂದು ನಮ್ಮೊಬ್ಬರಿಗೆ ಮಾಡ್ಕೋಬೇಕು ಅಂತಂದಾಗ ಸೊಪ್ಪನ್ನು ಸೇರ್ಕೊಂಡು ಹೋಗುತ್ತಲ್ವ. ಈಗ ನುಗ್ಗೆ ಸೊಪ್ಪು ಕರ್ಬೇವಿನ ಸೊಪ್ಪು ದೇಹಕ್ಕೆ ತುಂಬಾ ಒಳ್ಳೆಯದಲ್ವ, ಐರನ್ ಕಂಟೆಂಟ್ ಇರುತ್ತೆ. ಹಾಗಾಗಿ ಸ್ವಲ್ಪ ಈಗ ತರಕಾರಿ ಸಾಗು ತಿಂತಾಯಿದ್ದೀವಿ, ಇದರಲ್ಲಿ ಸೊಪ್ಪು ಬಂತು ಮತ್ತು ಕಾರ್ಬೋಹೈಡ್ರೇಟ್ಗೆ ಜೋಳದ ಹಿಟ್ಟು ಬಂತು. ಸೂಪರಾಗಿರುತ್ತಲ್ವ ಕಾಂಬಿನೇಷನು. ಮತ್ತು ನಾನು ದಾಲ್ ಮಾಡ್ಕೊಂಡಿದ್ದೆ, ದಾಲ್ನ ಸ್ವಲ್ಪ ಉಳಿಸ್ಬಿಟ್ಟಿದ್ದೆ. ಏನಂದರೆ ಪೊಂಗಲ್ಗೆ ಹಾಕಿದ್ನಲ್ವ, ಆ ದಾಲ್ನ ಉಳಿಸ್ಕೊಂಬಿಟ್ಟು ಈ ಸಲಾಡು ಸ್ವಲ್ಪ ದಾಲು ಒಗ್ಗರಣೆ ಮಾಡ್ಕೊಂಡಿದ್ದೆ ಜೋಳದ ರೊಟ್ಟಿ ಜೊತೆಗೆ. ಹಿಂಗಿತ್ತು ನನ್ನ ಇವತ್ತಿನ ಸಂಕ್ರಾಂತಿ ಹಬ್ಬದ ಡಯೆಟ್. ಮತ್ತು ನಾನು ಹಿಂಗೆ ರೆಡಿಯಾಗಿದ್ದೆ, ನನ್ನ ಮಗಳನ್ನು ಸಹ ಹಿಂಗೆ ರೆಡಿಯಾಗಿದ್ಲು. ಸಂಕ್ರಾಂತಿ ಹಬ್ಬ ಫುಲ್ಲು ಹಿಂಗೆ ಎಂಜಾಯ್ ಮಾಡಿದ್ದಾಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.